ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಆತ್ಮಚಿಂತನೆಯನ್ನು ಮಾಡಲಿಕ್ಕೆ ಈ ಸತ್ಸಂಗದಲ್ಲಿ ಒಂದು ಅವಕಾಶವಿದೆ. ಆತ್ಮಚಿಂತನೆ ಅಂದರೆ ನಮ್ಮ ಆತ್ಮದ ಬಗ್ಗೆ ಆಲೋಚನೆ ಮಾಡೋದು. ಅಂದರೆ ಆತ್ಮತತ್ವದ ಬಗ್ಗೆ ಆತ್ಮಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ನಮ್ಮ ಅಂತಃಕರಣದ ಒಳಗಡೆ ಹೋಗಿ ಸ್ವಲ್ಪ ನಾವು ಚಿಂತನೆ ಮಾಡುವುದಕ್ಕೆ ಆತ್ಮಚಿಂತನೆ. ಇದಕ್ಕೆ ಸ್ವಾಧ್ಯಾಯ ಅಂತಲೂ ಹೇಳ್ತಾರೆ. ಸ್ವಾಧ್ಯಾಯ ಅಂದರೆ ಸ್ವ ಅಧ್ಯಾಯ, ಅಂದರೆ ಸೆಲ್ಫ್ ಸ್ಟಡಿ ಅಂತ ಒಂದು. ಸ್ವ ಅಧ್ಯಾಯ ಅಂದರೆ ಸ್ವಂತದ ಬಗ್ಗೆ ಅಧ್ಯಯನ ಮಾಡುವುದು. ಸ್ವಂತ ಅಂದರೆ ಆತ್ಮ, ನನ್ನ ಬಗ್ಗೆನೇ ನಾನು. ನನ್ನ ಹೊರಗಡೆ ಎಷ್ಟು ಜ್ಞಾನವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಹಾತೊರಿತಾ ಇದ್ದೇವಲ್ಲ, ಅದು ಮಾಹಿತಿ ಸಂಗ್ರಹ. ಆದರೆ ನನ್ನ ಒಳಗಡೆ ಇರುವಂತಹ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಒಳಗಡೆ ಹೋಗಬೇಕಾಗುತ್ತೆ. ಆ ಒಳಗಡೆ ಹೋಗುವಂತಹ ಮಾರ್ಗ ಧ್ಯಾನ ಮಾರ್ಗ, ಯೋಗ ಮಾರ್ಗ, ಸಮಾಧಿ ಸ್ಥಿತಿ. ಇದಕ್ಕಾಗಿ ನಾವು ಮಾಡಬೇಕಾಗಿದೆ ಏನಪ್ಪ ಅಂದರೆ, ಅಂತಃಕರಣಗಳ ಅಂತರಂಗದಲ್ಲಿ ಒಳಗಡೆ ಹೋಗುವಂತಹ ಒಂದು ದಿವ್ಯ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಬೇಕಾಗಿದ್ದು ನಮ್ಮ ನಿರಂತರವಾದಂತಹ ಸಾಧನೆ. ಪ್ರತಿನಿತ್ಯ ಹೊರಗಡೆ ಅನೇಕ ವ್ಯವಹಾರಗಳನ್ನು ಮಾಡ್ತೇವೆ, ಸಾಕಷ್ಟು ವಿಷಯಗಳನ್ನು ಸಂಗ್ರಹ ಮಾಡ್ತೇವೆ. ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಬಾಯಿಂದ ಮಾತಾಡ್ತೇವೆ. ಇಂದ್ರಿಯಗಳನ್ನು ಹೊರಮುಖವಾಗಿ ಉಪಯೋಗಿಸಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಇದು ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ಅಂದರೆ ಮಾಹಿತಿ ಸಂಗ್ರಹ ಆಯಿತು. ಅಂದರೆ ವ್ಯವಹಾರದಲ್ಲಿ ಜೀವನವನ್ನು ನಡೆಸಲಿಕ್ಕೆ ಇವೆಲ್ಲ ನಮಗೆ ಅವಶ್ಯಕ. ಆದರೆ ನಮ್ಮ ಇನ್ನೊಂದು ಭಾಗ, ಹೊರಗಡೆ ವ್ಯಾವಹಾರಿಕವಾದಂತಹ ಜೀವನ ನಡೆಸೋದ್ರ ಜೊತೆಗೆ ನಮ್ಮ ಒಳಗಡೆ ಇರುವಂತಹ ಅಗಾಧವಾದಂತಹ ಆತ್ಮಜ್ಞಾನದ ಬಗ್ಗೆ ಚಿಂತನೆ ಮಾಡುವುದು. ಆತ್ಮ ಅಂದರೆ ಅಂತರ್ಮುಖವಾಗಿರುವಂತಹ ಒಂದು ಭಗವತ್ ತತ್ವ. ಅದನ್ನು ಅಧ್ಯಯನ ಮಾಡಲಿಕ್ಕೆ ಪ್ರತಿನಿತ್ಯ ಧ್ಯಾನ ಅಭ್ಯಾಸ ಮಾಡುವುದು. ಕೆಲವು ನಿಮಿಷಗಳು ಮಾಡುವ, ಅದನ್ನು ನಿಯಮಿತವಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು. ಕಣ್ಣುಗಳನ್ನು ಮೃದುವಾಗಿ ಮುಚ್ಕೊಳ್ಳಿ. ಶರೀರ ಹಗುರವಾಗಿರಲಿ, ಮನಸ್ಸು ಶಾಂತವಾಗಿರಲಿ. ಕೆಲವು ನಿಮಿಷಗಳ ಮೌನ ಅಭ್ಯಾಸ. ಅಂತರ್ಮುಖವಾಗಿ ಹೋಗ್ತಾ ಇದ್ದಾಗೆ ನಮ್ಮ ಗಮನ ಆತ್ಮದೆಡೆಗೆ ಬೇರೂರಿರಬೇಕಾಗುತ್ತೆ. ಆಂತರಿಕವಾದಂತಹ ಗಮನ ಹರಿಸುವಿಕೆ ಆತ್ಮಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಧ್ಯಾನ ಅಂದರೆ ಗಮನ ಕೊಡೋದು. ನನ್ನ ಒಳಗಡೆ ಗಮನ ಕೊಟ್ಟಾಗ ಅಗಾಧವಾದಂತಹ ಆತ್ಮಜ್ಞಾನ ಉದಯವಾಗುತ್ತೆ. ಉದಾಹರಣೆಗೆ, ನಾವು ಯೋಗಾಭ್ಯಾಸ ಮಾಡುವಾಗ ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಆ ಪ್ರಾಣಾಯಾಮಗಳಲ್ಲಿ ಉಸಿರಾಟಗಳನ್ನು ನಿಧಾನವಾಗಿ ಮಾಡುವಂತಹ ಅಭ್ಯಾಸ ಮಾಡ್ತೇವೆ. ಉದಾಹರಣೆಗೆ ನಾಡಿ ಶೋಧನ ಒಂದು ಪ್ರಾಣಾಯಾಮ. ಇದನ್ನು ಮಾಡುವಾಗ ಒಂದೊಂದೇ ಹೊರಳೆಯಿಂದ ಉಸಿರಾಟಗಳನ್ನು ದೀರ್ಘವಾಗಿ ಮಾಡ್ತಾ ನಾವು ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳನ್ನು ಪರಿಶುದ್ಧಗೊಳಿಸ್ತೇವೆ. ನಾಡಿ ಶೋಧನ ಮಾಡ್ತಾ ಇದ್ದಾಗಲೇ ಮನಸ್ಸು ಶಾಂತವಾಗ್ತಾ ಬರ್ತದೆ. ಉಸಿರಾಟದ ಬಗ್ಗೆ ಒಂದು ಮಾತನ್ನು ನೆನಪಿಡಬೇಕು. ನಮ್ಮ ಜೀವನದಲ್ಲಿ ಮನುಷ್ಯನ ಆಯುಷ್ಯ ಎಷ್ಟು ಅಂತ ನೋಡಿದರೆ, ಮನುಷ್ಯನ ಆಯುಷ್ಯ ಇಷ್ಟು ವರ್ಷ ಅಂತ ಅಳತೆ ಮಾಡೋಲ್ಲ.
ಎಷ್ಟು ನಿಧಾನ ಉಸಿರಾಟಗಳನ್ನು ಮಾಡ್ತೇವಲ್ಲ ಅಷ್ಟು ಹೆಚ್ಚಿನ ಆಯುಷ್ಯ. ಉದಾಹರಣೆಗೆ ಪ್ರಾಣಿಗಳು ನಾವು ತೆಗೆದುಕೊಂಡ್ರೆ, ನಾಯಿ ಬೇಗ ಬೇಗ ಉಸಿರಾಟ ಮಾಡ್ತದೆ, ಆಯುಷ್ಯ ಭಾಳ ಕಮ್ಮಿ. 12-14 ವರ್ಷಕ್ಕೆ ನಾಯಿಯ ಜೀವನ ಮುಗೀತು. ಆಮೇಲೆ ಕುದುರೆ ಅದು ಸ್ವಲ್ಪ ನಿಧಾನವಾಗಿ ಉಸಿರಾಟ ಮಾಡಿ ಒಂದು 30-40 ವರ್ಷ ಆಯುಷ್ಯ ಇರ್ಬೋದು. ಇನ್ನೂ ನಿಧಾನವಾಗಿ ಉಸಿರಾಟ ಮಾಡುವಂಥ ಪ್ರಾಣಿ ಆನೆ. ನಿಮಿಷಕ್ಕೆ ಕೇವಲ 10 ಉಸಿರಾಟಗಳನ್ನು ಮಾಡ್ಬೋದು. ಅದರ ಆಯುಷ್ಯ 100 ಅಂತ ಕಂಡುಕೊಂಡಿದ್ದಾರೆ. ಮನುಷ್ಯನ ಆಯುಷ್ಯ 160 ವರ್ಷ. ಅಕಸ್ಮಾತ್ ನಿಯಮಿತವಾದಂತಹ ಪ್ರತಿ ನಿಮಿಷಕ್ಕೆ 3-6 ಉಸಿರಾಟಗಳನ್ನು ಮಾಡಬೇಕು ಅಂತ ನಿಯಮ. ನೆಕ್ಸ್ಟು ಆಮೆ 500 ವರ್ಷ ಆಯುಷ್ಯ. ಅದು ನಿಮಿಷಕ್ಕೆ ಕೇವಲ 5 ಉಸಿರಾಟಗಳನ್ನು ಮಾಡುತ್ತೆ. ಕೊನೆಯದಾಗಿ ಕೆಲವು ಸರ್ಪಗಳು ಉಸಿರಾಟದ ವೇಗ ತುಂಬ ಕಮ್ಮಿಯಾಗಿ ಸುಮಾರು 3 ಉಸಿರಾಟಗಳನ್ನು ಮಾಡ್ಬೋದು ನಿಮಿಷಕ್ಕೆ. ಅದಕ್ಕಿಂತ ಕಮ್ಮಿನೂ ಮಾಡ್ತವೆ. 1000 ವರ್ಷ ಬದುಕಿರ್ತವೆ. ನಾವಿದೆಲ್ಲ ನೋಡಿದಾಗ ಮನುಷ್ಯನ ಆಯುಷ್ಯ ಸಪೋಸ್ಡ್ 160 years at the rate of 3 breaths per minute ಅಂತ ಲೆಕ್ಕ ಹಾಕಿದರೆ ನಾವು ಉಸಿರಾಟಗಳನ್ನು ನಿಧಾನವಾಗಿ ಮಾಡುವುದು ತುಂಬ ಮುಖ್ಯವಾಗಿದೆ. ಕರೆಕ್ಟಾ? ಈ ನಿಧಾನ ಉಸಿರಾಟದ ಒಂದು ರೂಢಿ ನಮಗೆಲ್ಲ ಆಗುತ್ತೆ? ಪ್ರಾಣಾಯಾಮದಲ್ಲಿ ಆಗುತ್ತೆ. ಪ್ರಾಣಾಯಾಮ ದೀರ್ಘ ಶ್ವಾಸೋಚ್ಛ್ವಾಸದ ಒಂದು ಪ್ರಕ್ರಿಯೆ. ಎಷ್ಟು ನಿಧಾನ ಉಸಿರಾಟ ಮಾಡ್ತೀವಲ್ಲ ಅಷ್ಟು ಆಯುಷ್ಯ ವೃದ್ಧಿ ಆಗ್ತಾ ಬರ್ತದೆ. ಆರೋಗ್ಯ, ಆಯುಷ್ಯ, ನಿಧಾನ ಉಸಿರಾಟದ ಗುಟ್ಟು. ಕರೆಕ್ಟಾ? ಸೊ ಪ್ರಾಣಾಯಾಮದಲ್ಲಿ ತುಂಬ ದೀರ್ಘವಾದಂಥ ಶ್ವಾಸೋಚ್ಛ್ವಾಸದಲ್ಲಿ ಅಂದಾಜು 3 ಉಸಿರಾಟಗಳು ನಡೀತಾ ಇರ್ತವೆ. ಇದನ್ನು ಪ್ರಾಣಾಯಾಮ ಮುಗಿದ ನಂತರ ಅದೇ ಒಂದು ರೂಢಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಪ್ರಾಕ್ಟೀಸ್ ಆಗುತ್ತೆ. ಆದ್ದರಿಂದ ಪ್ರಾಣಾಯಾಮ ಮಾಡುವವರು ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ಇರ್ತಾರೆ. ಕೋಪ ಬಂದಾಗ, ಸಿಟ್ಟು ಬಂದಾಗ ಉಸಿರಾಟದ ಸ್ಪೀಡು ತುಂಬ ಜಾಸ್ತಿಯಾಗಿ ನಾವು ಮಾಡ್ತಾ ಇರ್ತೇವೆ. ಟೆನ್ಷನ್ನು, ಉದ್ವೇಗ, ಕೋಪ, ದ್ವೇಷ, ಹೊಟ್ಟೆಕಿಚ್ಚು, ಈ ಒಂದು ಎಮೋಷನ್ಸ್ ನಮ್ಮ ಶ್ವಾಸೋಚ್ಛ್ವಾಸದ ಗತಿಯನ್ನು ತೀವ್ರಗೊಳಿಸಿ ನಮಗೆ ಅನಾರೋಗ್ಯವನ್ನು ಉಂಟು ಮಾಡ್ತವೆ. ಕರೆಕ್ಟಾ? ಸೊ ಇದಕ್ಕೆ ಮದ್ದು ಏನಪ್ಪ ಅಂತಂದರೆ ಉಸಿರಾಟಗಳನ್ನು ದೀರ್ಘವಾಗಿ ಮಾಡುವುದನ್ನು ರೂಢಿ ಮಾಡಿಕೊಳ್ಬೇಕು. ಅದು ಸಿಟ್ಟು ಬಂದಾಗ ಮಾಡೋಕ್ಕಾಗೋಲ್ಲ, ಮುಂಚೆನೇ ಮಾಡಿ ರೆಡಿ ಇಟ್ಕೋಬೇಕು. ಅಂತಹ ಒಂದು ಪರಿಪಾಠಕ್ಕೆ ಪ್ರಾಣಾಯಾಮ ಅಂದರೆ ನಮ್ಮದು ಟೋಟಲ್ ಕೋಟಾ ಆಫ್ ಬ್ರೀದಿಂಗ್ ಈಸ್ ಫಿಕ್ಸ್ಡ್. ಉಸಿರಾಟದ ಕೋಟಾ ಫಿಕ್ಸ್ ಆಗಿದೆ. ಇಷ್ಟು ಉಸಿರಾಟಗಳನ್ನು ಮಾಡಿ ವಾಪಸ್ ಬಾರಪ್ಪ ಅಂತ ದೇವರು ನಮ್ಗೆ ಕಳಿಸಿದ್ದಾನೆ. ಅದನ್ನು ಬೇಗ ಬೇಗ ಮಾಡಿದರೆ ಏನಾಗುತ್ತೆ? ಬೇಗ ಸತ್ತು ಹೋಗ್ತಾರೆ. ಕರೆಕ್ಟಾ? ಅಲ್ಪ ಆಯುಷ್ಯ. ಅಂದರೆ ಇದು ಪ್ರಕೃತಿಯ ನಿಯಮ. ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಕೋಟಾ ಫಿಕ್ಸ್ ಆಗಿದೆ. ಎಷ್ಟಪ್ಪ ಊಟ ಮಾಡಬೇಕು ಅಂತಂದರೆ ಆ ಊಟದ ಕೋಟಾನು ಫಿಕ್ಸ್ ಆಗಿದೆ. ನಮ್ಮ ಊಟ ತಿಂಡಿಗಳು ಟೋಟಲ್ ಕ್ವಾಂಟಿಟಿ ಆಫ್ ಫುಡ್, ಟೋಟಲ್ ಕೋಟಾ ಆಫ್ ಫುಡ್ ಇಷ್ಟು ನಮ್ಮ ಪದರಿನಲ್ಲಿ ಹಾಕಿ ತಿಂದ್ಕೊಂಡು ಬಿಟ್ಟು ಮುಗಿಸಬಾರಪ್ಪ ಅಂತ ಕಳಿಸಿದ್ದಾರೆ. ನಾವು ಅದನ್ನು ನಾಳೆ ಸಿಗುತ್ತೋ ಇಲ್ಲೋ ಅಂತ ಬೇಗ 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 ತಿಂದು ಮುಗಿಸಿದರೆ ನಮ್ಮ ಆಯುಷ್ಯ, ಆರೋಗ್ಯ ಎಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೆ ಏನು ಹೇಳ್ತಾರೆ? ಒಂದು ಹೊತ್ತು ಊಟ ಮಾಡೋನು ಯೋಗಿ. ಕಮ್ಮಿ ತಿನ್ನೋರು ಜಾಸ್ತಿ ವರ್ಷ ಬದುಕ್ತಾರೆ. ಕರೆಕ್ಟಾ? 2 ಹೊತ್ತು ಊಟ ಮಾಡೋನು ಭೋಗಿ. ಅಂದರೆ ಆಹಾರವನ್ನು ಎಂಜಾಯ್ ಮಾಡಬೇಕು ಅಂತ ಬಂದಿದ್ದಾನೆ ಅವನು. ಇನ್ನು ಕೆಲವರು 3 ಹೊತ್ತು ಊಟ ಮಾಡುವ ಮಹಾಪುರುಷರಿದ್ದಾರೆ.
3 ಹೊತ್ತು ಊಟ ಮಾಡೋವನಿಗೆ ಯಾವಾಗಲೂ ರೋಗ. ಅದಕ್ಕೆ ಡಯಾಬಿಟಿಸ್ ಇದ್ದವ್ರಿಗೆ ಊಟ ಕಮ್ಮಿ ಮಾಡಿರಿ, ತಿನ್ನೋದು ಕಮ್ಮಿ ಮಾಡಿರಿ, ಓಡ್ರಿ, ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಅಂದರೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಶ್ರಮ ಬೇಕಾಗಿದೆ. ಇಲ್ಲರ ಪ್ಯಾಂಕ್ರಿಯಾಸು ಶುಗರ್ ಪ್ರೊಡಕ್ಷನ್ ಮಾಡೋಲ್ಲ. ಆದ್ದರಿಂದ ಕಮ್ಮಿ ತಿನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಕೋಟ ಬೇಗ ಬೇಗ ಮುಗಿಸ್ಬಾರ್ದು. ಇನ್ನೂ ನಾಳೆ ನಾಡಿದ್ದು ಅಂತ ಇಟ್ಕೊಂಡ್ರೆ 100 ವರ್ಷವರೆಗೂ ಆಯುಷ್ಯವನ್ನು ನಾವು ಏರಿಸಬಹುದು, ವಿಸ್ತಾರ ಮಾಡ್ಬೋದು. ಮತ್ತು ಕೆಲವರು ಸತ್ತಿರೋ ಪರವಾಗಿಲ್ಲ, ನಾನು ತಿಂದೇ ಸಾಯ್ತೇನೆ ಅಂತ 4 ಹೊತ್ತು ತಿನ್ನೋರಿದ್ದಾರೆ. 4 ಹೊತ್ತು ಊಟ ಅಂಥವನ್ನು ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕರೆಕ್ಟಾ? ನೆನ್ಪಿಟ್ಕೊಳ್ಳಿ, ಕಮ್ಮಿ ಆಹಾರ ಒಳ್ಳೆಯ ಆರೋಗ್ಯ. ಹಿತಭುಕ್ ಮಿತಭುಕ್. ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, ನಾವು ನಿಯಮಿತವಾಗಿ ಕಮ್ಮಿ ಆಹಾರವನ್ನು ಉಪಯೋಗಿಸಬೇಕು. ಹಾಗಂತ ಉಪವಾಸ ಮಾಡಬೇಕಾಗಿಲ್ಲ. ಉಪವಾಸ ಒಮ್ಮೆಮ್ಮೆ ಮಾಡ್ಬೋದು, ಏಕಾದಶಿ ಅಂಥ ವೃತ್ತಗಳನ್ನು. ಆದರೆ ಬರೀ ಅಂದರೆ ತುಂಬ ಅತಿಯಾದರೂ ಕಷ್ಟ. ಯಾವಾಗಲೂ ಉಪವಾಸ ವೃತ್ತಗಳನ್ನೇ ಮಾಡ್ತಾಯಿದ್ರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಮತ್ತೇನೋ ಅನಾರೋಗ್ಯ ಆಗುತ್ತೆ. ಅದಕ್ಕೆ ಕಾಲಕ್ಕೆ ಆಹಾರವನ್ನು ಶರೀರಕ್ಕೆ ಹಾಕ್ತಾ ಇರಬೇಕು, ಆದರೆ ಅದರ ಪ್ರಮಾಣ ಕಮ್ಮಿ ಇರಬೇಕು. ಹೀಗೆ ನಿಯಮಿತವಾಗಿ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸೋದು ಆರೋಗ್ಯ ಮತ್ತು ಆಯುಷ್ಯದ ಗುಟ್ಟು. ಸೊ ಇದನ್ನೆಲ್ಲ ಗಮನಿಸಿದಾಗ ನಮ್ಮ ಜೀವನದ ಪ್ರತಿಯೊಂದು ಅಂಶಗಳು, ಎವ್ರಿ ಕೋಟಾ ಈಸ್ ಫಿಕ್ಸ್ಡ್ ಫಾರ್ ಅವರ್ ಲೈಫ್ ಇನ್ ರೆಸ್ಪೆಕ್ಟ್ ಆಫ್ ಬ್ರೀದಿಂಗ್, ಈಟಿಂಗ್, ಎಲ್ಲದಕ್ಕೂ ಇಡೀ ಜೀವನದಲ್ಲಿ ಒಂದು ಕೋಟಾ ಫಿಕ್ಸ್ ಆಗಿಬಿಟ್ಟಿದೆ. ಕೋಪ ಮಾಡ್ಕೊಳ್ಳೋದಕ್ಕೂ ಇಷ್ಟು ಕೋಟಾ ಅಂತ ಇರ್ತದೆ. ಅದು ಬೇಗ ಬೇಗ ಮಾಡಿ ಮುಗಿಸಿದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ಒಂದು ಲಿಮಿಟೆಡ್ ಕೋಟಾ ಇರ್ತದೆ. ಅದು ವಿಪರೀತವಾಗಿಬಿಟ್ರೆ ಬೇಗ ಹೋಗ್ಬಿಡ್ತಾರೆ. ಸೊ ಹೀಗೆ ನಾವು ಅತಿ ಸರ್ವತ್ರ ವರ್ಜಯೇತ್, ಯಾವುದನ್ನು ಅತಿಯಾಗಿ ಮಾಡಬಾರ್ದು. ನಿಯಮಿತವಾಗಿ ನಮ್ಮ ಕೋಟ, ನಮ್ಮ ಪದರಿಗೆ ಬಂದಂತಹ ಜೀವನದ ಅಂಶಗಳನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವುದೇ ಯೋಗ. ಇದನ್ನು ಅನುಸಂಧಾನ ಮಾಡಿ ಕೆಲವು ನಿಮಿಷಗಳು ಧ್ಯಾನಸ್ಥರಾಗೋಣ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಂಡು ಧ್ಯಾನ ಮುಂದುವರಿಸಿ. ಧ್ಯಾನದಲ್ಲಿ ಪ್ರತಿಕ್ರಿಯೆ ಇಲ್ಲ. ಯೋಚನೆಗಳು ಬರಬಹುದು, ಒಳ್ಳೆಯದು ಬಂದರೂ ಪರವಾಗಿಲ್ಲ, ಕೆಟ್ಟ ಯೋಚನೆ ಬಂದರೂ ಪರವಾಗಿಲ್ಲ. ಜಸ್ಟ್ ಲೆಟ್ ಗೋ. ಪ್ರತಿಯೊಂದು ಯೋಚನೆಯನ್ನು ಅದು ಹೇಗೆ ಬಂದಿದೆಯಲ್ಲ ಹಾಗೆ ಬಿಟ್ಬಿಡಿ. ಜಸ್ಟ್ ಲೆಟ್ ಗೋ ಆ್ಯಂಡ್ ಬಿ ವಿತ್ ಯುವರ್ ಸೆಲ್ಫ್ ಇನ್ ಸೈಲೆನ್ಸ್. ಈ ಅಂತರ್ಮೌನ ಧ್ಯಾನ. ಪ್ರತಿಕ್ರಿಯೆ ಇಲ್ಲದೇ ಮೌನವಾಗಿರೋದೇ ಧ್ಯಾನ. ನೋ ರಿಯಾಕ್ಷನ್. ಪ್ರತಿಕ್ರಿಯೆ ಜೀವನದಲ್ಲಿ ರಕ್ತದ ಒತ್ತಡವನ್ನು ಜಾಸ್ತಿ ಮಾಡುತ್ತೆ. ಎಲ್ಲ ಕಾಯಿಲೆಗಳ ಮೂಲ ನಮ್ಮ ರಿಯಾಕ್ಷನ್ಸ್. ಸೊ ನೆವರ್ ರಿಯಾಕ್ಟ್. ಜ್ಞಾನಿಯಾದವನು ರಿಯಾಕ್ಟ್ ಮಾಡೋಲ್ಲ. he will act independently with full inner freedom. ಅಂತರ್ ಸ್ವಾತಂತ್ರ್ಯ ಪ್ರತಿಕ್ರಿಯೆಯನ್ನು ನಿಲ್ಲಿಸುವುದರಲ್ಲಿದೆ. ಸಮಾಧಾನದ ಮೂಲ
ನಮ್ಮ ಮನಃಶಾಂತಿಯಲ್ಲಿದೆ. ಮನಃಶಾಂತಿ ಪ್ರತಿಕ್ರಿಯೆಯನ್ನು ನಿಲ್ಲಿಸುವುದರಲ್ಲಿದೆ. ಸೊ let us practice the meditation in the state of non-reactiveness. ಪ್ರತಿಕ್ರಿಯೆ ರಹಿತವಾದಂತಹ ಸ್ಥಿತಿ ಧ್ಯಾನ. ಹೀಗೆ ಪ್ರತಿ ಕ್ಷಣವನ್ನು ಆನಂದವಾಗಿ ಅನುಭವಿಸಬೇಕು. ಜಸ್ಟ್ ಎಂಜಾಯ್ ದ ಇನ್ನರ್ ಸೈಲೆನ್ಸ್ ಇನ್ ಮೆಡಿಟೇಷನ್. ಸುಮಾರು 15-20 ನಿಮಿಷ, ಅರ್ಧ ಗಂಟೆವರೆಗೂ ಧ್ಯಾನವನ್ನು ಮುಂದುವರಿಸಿಕೊಂಡು ಪರಿಪಾಲಿಸುತ್ತಾ ಪ್ರತಿನಿತ್ಯ ಆತ್ಮಚಿಂತನೆಯೊಂದಿಗೆ ಆತ್ಮ ಆನಂದವನ್ನು ಪಡೆಯುವ. ಓಂ असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. हरि ओम. जय गुरुदेव. नमस्कार.